ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಮೆಸೊಪೊಟೇಮಿಯಾ ನಾಗರಿಕತೆಯ ಬೆಳವಣಿಗೆ, ಹುಟ್ಟು, ಅದರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಸ್ಪಷ್ಟವಾಗಿ ಅಧ್ಯಯನ ಮಾಡಿದ್ವಿ. ನಿಮಗೆ ತಿಳಿದಿರೋ ಹಾಗೆ ಮೆಸೊಪೊಟೇಮಿಯಾ ನಾಗರಿಕತೆ ಕೂಡ ಯುಪ್ರೆಟಿಸ್, ಟೈಗ್ರಿಸ್ ಅನ್ನುವಂಥ ಎರಡು ನದಿಗಳ ಮಧ್ಯೆ ಏನಾಗಿದೆ ಅಂದರೆ ಬೆಳವಣಿಗೆ ಆದಂಥ ಒಂದು ನಾಗರಿಕತೆಯಾಗಿದೆ. ಅದು ಎರಡು ನದಿಗಳ ಮಧ್ಯೆ ಬೆಳೆದುವಂಥ ನಾಗರಿಕತೆಯಾಗಿರೋದ್ರಿಂದ ಕೃಷಿ ಮತ್ತು ಅಭಿವೃದ್ಧಿ ಹೊಂದಿದಂಥ ಜೀವನವನ್ನು ನಡೆಸಿದ್ದನ್ನು ನಾವಲ್ಲಿ ಕಂಡುಕೊಂಡಿದ್ವಿ. ಹಾಗಾಗಿ ಅದರ ಜೀವನದ ಸ್ಥಿತಿಗತಿಗಳು ಹೇಗಿದಾವ ಅನ್ನೋದನ್ನು ನಾವೇನು ಮಾಡಿದ್ದೀವಿ ಅಂದರೆ ಸ್ಪಷ್ಟವಾಗಿ ಅರ್ಥೈಸ್ಕೊಂಡಿದ್ದೀವಿ. ಅದರಂತೆ ಮೆಸೊಪೊಟೇಮಿಯಾ ನಾಗರಿಕತೆ ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ, ಯಾವುದೇ ಒಂದು ಅಭಿವೃದ್ಧಿ ಹೊಂದಿದಂಥ ಒಂದು ಸ್ಥಿತಿ ಅಥವಾ ಗತಿ, ಮಾನವ ನಿರ್ಮಿತವಾದಂಥ ಯಾವುದೇ ಒಂದು ಘಟನೆ ಆಗಲಿ, ಒಂದು ಅಸ್ತಿತ್ವವನ್ನು ಹೊಂದಿದಂಥ ಸ್ಥಿತಿಯಾಗಲಿ, ಎಷ್ಟೇ ಉಚ್ಚ ಮಟ್ಟಕ್ಕೆ ಶಿಖರ ಮಟ್ಟಕ್ಕೆ ಏರಿದ್ರೂ ಕೂಡ ಅದು ಕೂಡ ಏನಾಗಬೇಕಂದ್ರೆ ಒಂದಲ್ಲ ಒಂದಿನ ಅವನತಿ ಆಗಲೇಬೇಕಾಗ್ತದೆ. ಅದರಂತೆ ಮೆಸೊಪೊಟೇಮಿಯಾ ನಾಗರಿಕತೆಯು ಕೂಡ ಅವನತಿ ಹೊಂದಿದ್ದನ್ನು ನಾವಲ್ಲಿ ಕಾಣ್ತೀವಿ. ಅದಕ್ಕೆ ಸಾಕಷ್ಟು ಏನಾಗಿದೆ ಅಂತಂದರೆ ಕಾರಣಗಳನ್ನು ನಾವು ಕಾಣಿದ್ದೀವಿ. ಪ್ರಮುಖವಾಗಿ ಕಾರಣ ಉತ್ತರಾಧಿಕಾರಕ್ಕೋಸ್ಕರ ಏನಾಗ್ತದೆ ಅಂದರೆ ಆಂತರಿಕ ಕಲಹಗಳಾಗ್ತಿತ್ತು. ಅರಸರು ಮತ್ತು ಸರ್ದಾರರ ಮಧ್ಯೆ ಕಲಹಗಳಾಗ್ತಿತ್ತು. ಇವು ಎಲ್ಲದರಲ್ಲೂ ಪ್ರಮುಖ ಕಾರಣ ಅಂದರೆ ಪರ್ಷಿಯನ್ನರ ದಾಳಿಗಳು. ಈ ರೀತಿ ಹಲವು ಕಾರಣಗಳಿಂದ ಮೆಸೊಪೊಟೇಮಿಯಾ ನಾಗರಿಕತೆ ಅವನತಿಗೊಂಡಿದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಹೌದಾ? ಈ ರೀತಿ ಅವನತಿಗೊಂಡ ನಂತರ ಮೆಸೊಪೊಟೇಮಿಯಾ ನಾಗರಿಕತೆ ಅವನತಿಗೊಂಡ ನಂತರ ನಾವು ನಂತರದ ಒಂದು ನಾಗರಿಕತೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅದೇ ಯಾವುದು ಅಂದರೆ ಚೀನಾ ನಾಗರಿಕತೆ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ಚೀನಾ ನಾಗರಿಕತೆಯ ಬಗ್ಗೆ ಸ್ಪಷ್ಟವಾಗಿ ಅಧ್ಯಯನವನ್ನು ಮಾಡೋಣ. ಜಗತ್ತಿನ ಹಲವಾರು ನಾಗರಿಕತೆಗಳಲ್ಲಿ ಚೀನಾ ನಾಗರಿಕತೆಯು ಕೂಡ ಒಂದು. ಆದರೆ ಈ ಚೀನಾ ನಾಗರಿಕತೆ ಇದೆಯಲ್ಲ, ಈ ಚೀನಾ ನಾಗರಿಕತೆ ಒಂದು ರೋಚಕವಾದಂಥ ನಾಗರಿಕತೆ. ಕಾರಣ ಏನಂದರೆ ಬದುಕಲಿಕ್ಕೆ ತುಂಬ ಹೋರಾಟ ಮಾಡುವಂಥ ಅವಶ್ಯಕತೆ ಇಲ್ಲದೇ ಇರುವುದು ಮತ್ತು ಅತ್ಯಂತ ಸುಲಭವಾಗಿ ಏನಾಗಿದೆ ಅಂತಂದರೆ ಅತ್ಯಂತ ಬೆಳವಣಿಗೆ ಹೊಂದಲಿಕ್ಕೆ ಅತ್ಯಂತ ಸುಲಭವೂ ಇಲ್ಲದೇ ಇರುವಂಥ ಪ್ರದೇಶಗಳಲ್ಲಿ ನಾಗರಿಕತೆ ಹುಟ್ಕೊಂಡಿದ್ದಾವೆ. ಅಂದರೆ ಇದರ ಅರ್ಥ ಏನು ಅಂದರೆ ಒಂದು ಸ್ಥಳದಲ್ಲಿ ನಾವು ಬದುಕಬೇಕಾದ್ರೆ ಅತಿಯಾಗಿ ಹೋರಾಟ ಮಾಡೋ ಅವಶ್ಯಕತೆಯೂ ಇಲ್ಲ ಮತ್ತು ಭಾಳ ಈಸಿಯಾಗಿ ನಾವು ಅಲ್ಲಿ ಬದುಕ್ತೀವಿ ಅನ್ನೋದೂ ಇಲ್ಲ. ಹೀಗೆ ಕೆಲವೊಂದಷ್ಟು ಅವಶ್ಯಕತೆಗಳಿರುವುದು, ಕೆಲವೊಂದಷ್ಟು ಕೊರತೆಗಳಿರುವಂಥ ಸ್ಥಳಗಳಲ್ಲಿ ನಾಗರಿಕತೆಗಳು ಬೆಳವಣಿಗೆಯಾಗಿದ್ದಾವೆ. ಹಾಗಾಗಿ ಏನಾದರೂ ನೋಡ್ರಿ, ಒಂದು ವೇಳೆ ಮನುಷ್ಯನಿಗೆ ನಿಸರ್ಗ ಅಥವಾ ಈ ಪ್ರಕೃತಿ ಅನ್ನೋದು ಜೀವನವನ್ನು ಅತ್ಯಂತ ಸುಲಭವಾಗಿಸಿದ್ರೆ ಮಾನವರೆಲ್ಲರೂ ಏನಾಗ್ತಿರಂದ್ರೆ ಆಲಸಿಗಳಾಗ್ತಿದ್ರು. ಎಲ್ಲವೂ ಮನುಷ್ಯ ಇದ್ದಲ್ಲೇ ಸಿಗ್ತದ ಅಂತಂದರೆ ಆತನಿಗೆ ಜೀವನದ ಅರ್ಥ ಗೊತ್ತಾಗ್ತಿರ್ಲಿಲ್ಲ. ಆತ ಆಲಸಿನೇ ಆಗ್ತಾಯಿದ್ದ. ಆವಾಗ ಜೀವನ ತುಂಬ ದುಸ್ತರವಾಗ್ತಾಯಿತ್ತು. ಹಾಗಾಗಿ ನಾಗರಿಕತೆಯನ್ನು ಬೆಳೆಸಲು ಬೇಕಾದಂಥ ಶಕ್ತಿ ಮತ್ತು ಅದರಲ್ಲಿ ಬೇಕಾಗಿರುವಂಥ ಸ್ವಲ್ಪ ಸಮಯ, ವಿರಾಮದ ಸಮಯ ಅಲ್ಲಿ ಸಿಗ್ತಿರಲಿಲ್ಲ. ಹಾಗಾಗಿ ಮಿತವಾದಂಥ ಕೆಲವೊಂದಷ್ಟು ತೊಂದರೆಗಳು, ವಿಚಾರ ಮಾಡಿರಿ, ಮಾನವ ಉಗಮಗೊಂಡ ನಂತರ ಹಂತ ಹಂತವಾಗಿ ಆತ ಬೆಳವಣಿಗೆ ಹೊಂದಿದ್ದಾನೆ. ಸುಲಭವಾಗಿ ಬೆಳವಣಿಗೆ ಹೊಂದಿಲ್ಲ. ಬೆಳವಣಿಗೆ ಹೊಂದಬೇಕಾದ್ರೆ ಎಷ್ಟು ಕಷ್ಟ ಆತನಿಗೆ ಆಗ್ಯದ. ಬೆಳವಣಿಗೆಯನ್ನು ಹೊಂದಿ ಕೆಲವೊಂದಷ್ಟು ಪ್ರತಿಯೊಂದಕ್ಕೂ ಆತ ಏನು ಮಾಡಿದಾನೆ, ಸ್ವಲ್ಪ ವಿರಾಮವನ್ನು ಪಡ್ಕೊಳ್ತಾ ಇದ್ದಾನೆ. ಹಂತವಾಗಿ ಒಂದೊಂದೇ ತನ್ನ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಹೀಗೆ ಮಿತವಾದಂಥ ತೊಂದರೆಗಳ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಜಾಣ್ಮೆಯನ್ನು ಬೆಳೆಸ್ಕೊಳ್ತಾ ಇದ್ದಾನೆ. ಮನುಷ್ಯನಿಗೆ ಯಾವಾಗ ಕಷ್ಟ ಬರ್ತದೆ, ಯಾವಾಗ ಆತ ತೊಂದರೆಯಲ್ಲಿ ಸಿಕ್ಕಾಕೋತಾನ, ಆವಾಗ ಆತ ಬುದ್ಧಿವಂತಿಕೆಯನ್ನು ಬಳಸಲಿಕ್ಕೆ ಅನಿವಾರ್ಯತೆ ಆಗ್ತದೆ. ಬೇಟೆಯಾಡೋದು ಆತನಿಗೆ ಅನಿವಾರ್ಯ ಇರೋದ್ರಿಂದ ಉಪಕರಣಗಳ ಮಾಡೋದನ್ನು ಕಲಿತ. ಉದಾಹರಣೆ ನಿಮಗೆ ಹೇಳಬೇಕಾಗಿತ್ತು ಅಂತಂದರೆ, ಬೇಟೆಗೋಸ್ಕರ ಮತ್ತೊಬ್ಬರ ಜೊತೆ ಕಮ್ಯುನಿಕೇಷನ್ ಮಾಡೋದು ಅವಶ್ಯಕತೆ ಇರೋದ್ರಿಂದ ಭಾಷೆಯನ್ನು ಕಲಿತ. ಹೆಚ್ಚು ತನ್ನ ಭಾಷೆಯನ್ನು ಕಲೀಲಿಕ್ಕೆ ಕೆಲವೊಂದಷ್ಟು ಹಂತವಾಗಿ ಪ್ರಯತ್ನಿಸೋದ್ರಿಂದ ಆತನ ಮೆದುಳಿನಲ್ಲಿ ವೃದ್ಧಿ ಕೂಡ ಆಯಿತು. ದೂರ ಕ್ರಮಿಸಬೇಕಾದಂಥ ಅವಶ್ಯಕತೆ ಬರೋದ್ರಿಂದ ದ್ವಿಪಾದ ಚಲನೆಯನ್ನು ಕಲಿತ. ಹಾಗಾದರೆ ಆತ ಪ್ರತಿಯೊಂದನ್ನು ಕಲ್ತಿದ್ದು ಎಲ್ಲಿ ಅಂದರೆ ಆತ ಅವಶ್ಯಕತೆ ಮತ್ತು ಕೊರತೆ ಇದ್ದಾಗ ಮಾತ್ರ ಆತ ಏನು ಮಾಡ್ತಾನಂದರೆ ಹೊಸದನ್ನು ಕಲಿತಾ ಇದ್ದಾನೆ. ಆವಾಗ ಆತನ ಜಾಣ್ಮೆಯನ್ನು ಆತ ಬೆಳೆಸ್ಕೊಳ್ತಾ ಇದ್ದಾನ ಅಂತ ಹೇಳ್ತೀವಿ. ಹೀಗೆ ಚೀನಾ ನಾಗರಿಕತೆ ಕೂಡ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಾಚೀನ ಕಾಲದಲ್ಲಿ ಚೀನಾವು ಕೂಡ ಭಾರತದ ಸ್ಥಿತಿಗತಿಗಳನ್ನೇ ಒಳಗೊಂಡಿತ್ತು. ಬಟ್ ಪ್ರೆಸೆಂಟ್ ಟೆಕ್ನಾಲಜಿಯಲ್ಲಿ ಚೀನಾ ಏನಾಗಿದೆ, ಭಾಳ ಉತ್ತುಂಗ ಮಟ್ಟಕ್ಕೆ ಸೇರಿದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಅಂಶಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗಾದರೆ ಎಲ್ಲ ನಾಗರಿಕತೆಗಳು ಎಲ್ಲಿ ಹುಟ್ಕೊಂಡಿದ್ದಾವ ಅಂತಂದರೆ, ನಾಗರಿಕತೆಗಳು ಎಲ್ಲಿ ಹುಟ್ಕೊಂಡವ್ರಿ? ನದಿ ಬಯಲುಗಳಲ್ಲೇ ಹುಟ್ಕೊಂಡಿದ್ದಾವೆ. ಕಾರಣ ಏನು?
ಗೊತ್ತಿದೆ ನಿಮಗೆ. ಅಲ್ಲಿ ಮನುಷ್ಯನಿಗೆ ಮಿತವಾಗಿ ಬೇಕಾಗಿರುವಂಥ ಬೇಸಿಕ್ ಏನಿದೆ ಅನುಕೂಲತೆಗಳು ಅಲ್ಲಿ ಸಿಗೋದ್ರಿಂದ ಆತ ಏನು ಮಾಡ್ತಾಯಿದ್ದಾನಲ್ಲಿ ಏನು ಮಾಡ್ತದನ್ರಿ, ಸಂಪೂರ್ಣವಾಗಿ ಶಾಶ್ವತವಾಗಿ ನೆಲೆಸ್ತದನ. ಹೀಗೆ ನಾಗರಿಕತೆಗಳು ಬೆಳವಣಿಗೆ ಆಗ್ತದೆ. ಹಾಗಾದರೆ ಚೀನಾ ನಾಗರಿಕತೆ ಬೆಳವಣಿಗೆ ಆದಂಥ ನದಿ ಬಯಲುಗಳು ಯಾವುವು ಅಂದರೆ, ಉತ್ತರ ಚೀನಾದಲ್ಲಿ ಹ್ಯಾಂಗ್ವೋ ಮತ್ತು ಯಾಂಗಸ್ತೆ ಅನ್ನುವಂಥ ಎರಡು ನದಿಗಳು ಬರ್ತಾ ಇದೆ. ನಂತರ ದಕ್ಷಿಣ ಚೀನಾದ ಸಿಕಿಯಾಂಗ್ ಅನ್ನುವಂಥ ನದಿ ಬಯಲುಗಳು. ಈ ನದಿ ಬಯಲುಗಳು ಏನಾಗ್ಯದ ಅಂತಂದರೆ ಚೀನಾ ನಾಗರಿಕತೆ ಬೆಳವಣಿಗೆ ಕಾರಣವಾಗ್ಯದ. ಇದು ಕೆಲವೊಂದಷ್ಟು ಸವಾಲುಗಳನ್ನು ಒಡ್ಡದ ಚೀನಾ ನಾಗರಿಕತೆ ಜನತೆಗೆ, ಕೆಲವೊಂದಷ್ಟು ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿದ. ಹಾಗಾಗಿ ಈ ಒಂದು 3 ನದಿಗಳಲ್ಲಿ ನೋಡ್ರಿ, ಈಜಿಪ್ಟ್ ನಾಗರಿಕತೆ ಒಂದೇ ಒಂದು ನದಿ ನೈಲ್ ನದಿ ಬಯಲಿನಲ್ಲಿ ಬೆಳವಣಿಗೆ ಆಯಿತು. ಮೆಸೊಪೊಟೇಮಿಯಾ ನಾಗರಿಕತೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಅನ್ನುವಂಥ 2 ನದಿಗಳಲ್ಲಿ ಬೆಳವಣಿಗೆ ಅಂದದ. ನಂತರ ಚೀನಾ ನಾಗರಿಕತೆ ಹ್ಯಾಂಗ್ವೋ, ಯಾಂಗಸ್ತೆ, ನಂತರ ಸಿಕಿಯಾಂಗ್ ಅನ್ನುವಂಥ 3 ನದಿಗಳ ಬಯಲುಗಳಲ್ಲಿ ಏನಾಗ್ಯದ ಬೆಳವಣಿಗೆಯನ್ನು ಹೊಂದಿದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ ರೀ. ಹಾಗಾದರೆ ಪ್ರಾರಂಭದಲ್ಲಿ ಜಗತ್ತಿನಲ್ಲಿ ಚೀನಿಯರು ಎಲ್ಲೆಡೆ ಇರುವಂತೆ ಒಂದು ಅಲಮಾರಿ ಜೀವನಗಳನ್ನು ಒಳಗೊಂಡಿದ್ದರು. ಬಟ್ ನಿಧಾನವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ನದಿ ಬಯಲುಗಳಲ್ಲಿ ಶಾಶ್ವತವಾಗಿ ಉಳಿಯೋದನ್ನು, ವಾಸ ಮಾಡೋದನ್ನು ಕಲಿತಾ ಇದ್ದಾರೆ. ಅದರಿಂದ ಉಳಿಗೆ ಮಾನ್ಯ ಪದ್ಧತಿ ಬೆಳವಣಿಗೆ ಆಗ್ತಾ ಇದೆ. ಅವಾಗ ಉಳಿಗೆ ಮಾನ್ಯ ಸಮಾಜ ಬೆಳವಣಿಗೆ ಆದವು. ಸೊ ಈ ಎಲ್ಲ ವಿಷಯಗಳನ್ನ ನಾವು ನಂತರ ಹಿಂದಿನ ಒಂದು ವಿಷಯಗಳಲ್ಲಿ ಚರ್ಚೆ ಕೂಡ ಮಾಡಿದ್ದೀವಿ. ಅವಾಗ ಚೀನಾ ಮತ್ತು ಭಾರತ ಏನಿತ್ತು ಅಂದರೆ ಸಮಾನ ಪರಿಸ್ಥಿತಿಗಳನ್ನು ಒಳಗೊಂಡಿದ್ದು. ಭಾರತದಲ್ಲಿಯೂ ಅದೇ ಸ್ಥಿತಿಗಳಿತ್ತು, ಬಟ್ ಚೀನಾದಲ್ಲಿಯೂ ಅದೇ ಸ್ಥಿತಿಯಲ್ಲಿತ್ತು. ಬಟ್ ಸಾಮಾನ್ಯ ಶಕಪೂರ್ವ 5000 ಸುಮಾರಿಗೆ ಚೀನಿಯರು ವಿಶಿಷ್ಟವಾದಂಥ ನಾಗರಿಕತೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಹೇಗೆ ಬೆಳೆಸ್ಕೊಂಡ್ರು, ಹೇಗೆ ಬದಲಾವಣೆ ಆಯಿತು, ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋಂಥ ಮಾಹಿತಿಯಲ್ಲಿ ತಿಳಿದು ಬರೋದಿಲ್ಲ. ಯಾಕಂದರೆ ಇತಿಹಾಸ ನಿಂತಿರೋದು ಮೂಲ ಆಧಾರಗಳ ಮೇಲೆ. ಹಾಗಾಗಿ ಮೂಲ ಆಧಾರಗಳ ಕೊರತೆಯಿಂದ ಆ ಒಂದು ಮಾಹಿತಿ ಸ್ಪಷ್ಟವಾಗೋದಿಲ್ಲ. ಆದರೆ ಚೀನಾದ ಇತಿಹಾಸ ಬಹಳಷ್ಟು ಮಟ್ಟಿಗೆ ಪ್ರತ್ಯೇಕವಾಗಿ ಬೆಳೆಯುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಂಡ್ಕೊಳ್ಬೋದು. ಚೀನಿಯರು ಎಲ್ಲ ಕಾಲಗಳಲ್ಲೂ ತಮ್ಮದೇ ಆದಂಥ ಒಂದು ನಾಗರಿಕತೆಗಳ ಮೇಲೆ ಹೆಚ್ಚು ಅಭಿಮಾನ ಉಳ್ಳವರಾಗಿದ್ದಾರೆ. ಚೀನಿಯರು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ತಂತ್ರಜ್ಞಾನ ಮತ್ತು ಮಾನವನ ಜೀವನವನ್ನು ಅನೇಕ ವಿಧಗಳಲ್ಲಿ ಅವರು ಪ್ರಭಾವಗೊಳಿಸಿದ್ದಾರೆ. ಕಾರಣ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ತಂತ್ರಜ್ಞಾನವನ್ನು ಅವರು ರೂಢಿಸಿಕೊಳ್ತಾ ಇದ್ದಾರೆ. ಇದಕ್ಕೆ ಭೌಗೋಳಿಕವಾಗಿಯೂ ಕೂಡ ಏನಾಗಿದೆ ಅಂದರೆ ನಿಸರ್ಗ ಅಥವಾ ಭೌಗೋಳಿಕವಾಗಿಯೂ ಚೀನಾ ಏನಾಗಿದೆ ಅಂತಂದರೆ ಆ ಜನತೆಗೆ ಸಹಾಯ ಮಾಡ್ತಾ ಇದೆ. ಚೀನಾದ ಭೌಗೋಳಿಕ ವೈವಿಧ್ಯತೆಗಳನ್ನ ಹೊಂದಿದಂಥ ರಾಷ್ಟ್ರವಾಗಿದೆ ರೀ. ಪಶ್ಚಿಮದಲ್ಲಿ ಹಿಮಾಲಯ ಪರ್ವತ ಇದೆ, ಪೂರ್ವದಲ್ಲಿ ಶಾಂತಸಾಗರ ಇದೆ, ಉತ್ತರದಲ್ಲಿ ಮರುಭೂಮಿ ಇದೆ. ಹಾಗಾದರೆ ಈಜಿಪ್ಟ್ ನಾಗರಿಕತೆಯಂತೆ ಚೀನಾ ನಾಗರಿಕತೆ ಕೂಡ ನೈಸರ್ಗಿಕವಾದಂಥ ಒಂದು ರಕ್ಷಣೆಯನ್ನು ಒಳಗೊಂಡಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಚೀನಾ ನಾಗರಿಕತೆಯು ಕೂಡ ನೈಸರ್ಗಿಕ ರಕ್ಷಣೆಯನ್ನು ಒಳಗೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಜಿಪ್ಟ್ ನಾಗರಿಕತೆ ನೈಸರ್ಗಿಕ ರಕ್ಷಣೆಯನ್ನು ಒಳಗೊಂಡಿದೆ, ಚೀನಾ ನಾಗರಿಕತೆ ನೈಸರ್ಗಿಕ ರಕ್ಷಣೆಯನ್ನು ಒಳಗೊಂಡಿದೆ. ನೈಸರ್ಗಿಕ ರಕ್ಷಣೆಯನ್ನು ಹೊಂದಿರದೇ ಇರುವಂಥ ನಾಗರಿಕತೆ ಯಾವ್ದು ಹೇಳ್ರಿ? ಯಾವುದ್ರಿ? ಮೆಸೊಪೊಟೇಮಿಯಾ ನಾಗರಿಕತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಏನಿಲ್ಲ, ನೈಸರ್ಗಿಕವಾದಂಥ ರಕ್ಷಣೆಯನ್ನು ಆ ನಾಗರಿಕತೆ ಹೊಂದಿಲ್ಲ. ಬಟ್ ಇಲ್ಲಿ ಚೀನಾ ನಾಗರಿಕತೆ ಭೌಗೋಳಿಕವಾದಂಥ ವೈವಿಧ್ಯತೆಗಳನ್ನು ಒಳಗೊಂಡಿದ್ದು, ಪಶ್ಚಿಮಕ್ಕೆ ಹಿಮಾಲಯ ಪರ್ವತ, ಪೂರ್ವಕ್ಕೆ ಶಾಂತಸಾಗರ, ಉತ್ತರಕ್ಕೆ ಮರುಭೂಮಿಯನ್ನು ಹೊಂದಿದಂಥ ಒಂದು ರಾಷ್ಟ್ರ ಅದಾಗ್ಯದ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಇಲ್ಲಿ ಈ ದೇಶ ವೈವಿಧ್ಯಪೂರ್ಣವಾಗಿರೋದ್ರಿಂದ ಇಲ್ಲಿ ಸಸ್ಯ ಸಂಕುಲ, ವೈವಿಧ್ಯವಾದಂಥ ಸಸ್ಯಗಳನ್ನು ಕಾಣ್ತೀವಿ. ಹಲವಾರು ವಿಧವಾದಂಥ ಪ್ರಾಣಿ ಸಂಕುಲ ಅಥವಾ ಜೀವ ಸಂಕುಲವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಪ್ರಾಚೀನ ಕಾಲದಲ್ಲಿರುವಂಥ ಮಂಗೋಲ್ ಅನ್ನುವಂಥ ಒಂದು ಜನಾಂಗ, ಸಾಕಷ್ಟು ಜನಾಂಗದ ನಿಮ್ಗೆ ಗೊತ್ತಿದೆ. ಮಂಗೋಲ್ ಅನ್ನುವಂಥ ಒಂದು ಜನಾಂಗ ಕೂಡ ಅಲ್ಲಿ ವಾಸ ಮಾಡಿರುವುದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದು ಇಷ್ಟೆಲ್ಲ ಮಾಹಿತಿ ಎತ್ತರದಿದ್ದರೆ ಚೀನಾದ ಪ್ರಾರಂಭಿಕವಾದಂಥ ಹಿನ್ನೆಲೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾಂಗಸ್ತೆ, ಸಿಕಿಯಾಂಗ್ ಮತ್ತು ಹೂವಾಂಗ್ವೋ ಅನ್ನುವಂಥ ನದಿಗಳ ಬಯಲಿನಲ್ಲಿ ಒಂದು ನಾಗರಿಕತೆ ಬೆಳವಣಿಗೆಯಾಗಿದೆ. ಅದನ್ನೇ ಯಾವ ನಾಗರಿಕತೆ ಅಂತ ಕರಿತೀವಿ ರೀ? ಚೀನಾ ನಾಗರಿಕತೆ ಅಂತ ಕರಿತೀವಿ. ನೆನಪಲ್ಲಿಟ್ಟುಕೊಳ್ಬೇಕು. ಹಾಗಾದರೆ ಎಲ್ಲ ನಾಗರಿಕತೆಗಳು ತಮ್ಮದೇ ಆದಂಥ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಒಳಗೊಂಡಿದ್ದಾವೆ. ಅದರಂತೆ ರಾಜಕೀಯ ಸ್ಥಿತಿ ಏನಿದೆ, ಯಾವ್ದ್ರದ್ದು? ಚೀನಾ ನಾಗರಿಕತೆಯ ರಾಜಕೀಯ ಸ್ಥಿತಿ ಏನಿತ್ತು ಅಂತ. ಸೊ ಎಲ್ಲ ರಾಷ್ಟ್ರಗಳಂತೆ ಆರಂಭದಲ್ಲಿ ಪ್ರಾಚೀನ ಕಾಲದಲ್ಲಿ ಚೀನಾ ಹಲವಾರು ರಾಜ್ಯರಿಂದ ಆಳಲ್ಪಟ್ಟದ. ಸೊ ಹಾಗಾಗಿ ಇದು ಒಂದು ಸಡಿಲವಾದಂಥ ಒಕ್ಕೂಟ ವ್ಯವಸ್ಥೆಯನ್ನು ಅವರು ಹೊಂದಿದ್ರು.
ನೋಡ್ರಿ, ಒಂದು ವ್ಯವಸ್ಥೆ ಬಹಳ ಬಿಗಿಯಾಗಿದೆ ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಮನೆತನದ ಆಳ್ವಿಕೆ ಇರ್ತದೆ. ಬಟ್ ಇಲ್ಲಿ ಹಲವಾರು ರಾಜರಿಂದ ಚೀನಾ ಆಳಲ್ಪಟ್ಟದ, ಹಾಗಾಗಿ ಅದರ ಒಂದು ಒಕ್ಕೂಟ ವ್ಯವಸ್ಥೆ ತುಂಬ ಸಡಿಲವಾಗಿತ್ತು ಅಂತ ತೆಗೆದುಕೊಳ್ತೀವಿ. ಕೆಲವೊಂದಷ್ಟು ದಿನಗಳ ಕಾಲ ಅಂದರೆ ಆ ನಂತರದ ದಿನಗಳ ಕಾಲ ಕೇಂದ್ರೀಕೃತ ಆಡಳಿತವನ್ನು ಚೀನಾ ಒಳಗೊಂಡದ. ಚೀನಾ ದೇಶ ಸುದೀರ್ಘವಾದಂಥ ಒಂದು ಜಾಸ್ತಿ ಅಥವಾ ಬೃಹತ್ವಾದಂಥ ರಾಜಕೀಯ ಇತಿಹಾಸವನ್ನು ಒಳಗೊಂಡದ. ಇದಕ್ಕೆ ಕೆಲವೊಂದಷ್ಟು ಪೌರಾಣಿಕ ಆಧಾರಗಳಿದ್ದಾವೆ, ಕೆಲವೊಂದಷ್ಟು ಪ್ರಾಕೃತಿಕವಾದಂಥ ಆಧಾರಗಳನ್ನು ನಾವಲ್ಲಿ ಕಂಡುಕೊಳ್ತೀವಿ. ಚೀನಾದ ಇತಿಹಾಸವನ್ನು 4000 ವರ್ಷಗಳಷ್ಟು ಹಿಂದಕ್ಕೆ ಕರೆದೊಯ್ಯುವಂಥ ಒಂದು ಏನಿದೆ ಅಂತಂದರೆ ಆಧಾರಗಳು ನಮಗಲ್ಲಿ ಸಿಗ್ತಾ ಇದ್ದಾವೆ. ಸೊ ಇಲ್ಲಿ ಸಾಮಾನ್ಯ ಶಕ ಪೂರ್ವ 2100ರಿಂದ ಸಾಮಾನ್ಯ ಶಕ 1911ರ ಅವಧಿಯಲ್ಲಿ, ಈ ಒಂದು ಅವಧಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚಿನ ರಾಜ್ಯ ಮನೆತನಗಳು ಚೀನಾವನ್ನು ಆಳಿದಾವೆ. ಆದರೆ ಸಾಮಾನ್ಯ ಶಕ ಪೂರ್ವ 1500ರಿಂದ 1911ರವರೆಗೆ ಸ್ಪಷ್ಟವಾದಂಥ ಆಧಾರಗಳು ಇತಿಹಾಸಕಾರರಿಗೆ ಸಿಕ್ಕಿಲ್ಲ. ಹಾಗಾಗಿ ಏನಾಗಿದೆ ಅಂದರೆ ಇವರ ಇತಿಹಾಸ ನಮಗೆ ಕೆಲವೊಂದಷ್ಟು ಏನಾಗಿದೆ ಮಾಹಿತಿ ಅಪೂರ್ಣವಾದಂಥ ಮಾಹಿತಿಯನ್ನು ನಾವಲ್ಲಿ ಪಡ್ಕೊಂಡಿದ್ದೀವಿ ಅಂತ ತೆಗೆದುಕೊಳ್ತೀವಿ. ಓಕೆ, ಹಾಗಾದರೆ 15ಕ್ಕೂ ಹೆಚ್ಚು ರಾಜಮನೆತನಗಳು ಯಾವ್ರಿ ಅಂತಂದರೆ, ಒಟ್ಟು ಚೀನಾವನ್ನು ಆಳಿದಂಥ ರಾಜಮನೆತನಗಳು ಎಷ್ಟು ರೀ? 15. ಬಟ್ ಆ 15 ರಾಜಮನೆತನಗಳ ಅವಧಿಯನ್ನು ನಾವು 2 ಭಾಗವನ್ನಾಗಿ ಮಾಡ್ಕೊಳ್ತೀವಿ. ಒಂದು ಪ್ರಾಚೀನ ಯುಗದ ರಾಜಮನೆತನಗಳು, ಇನ್ನೊಂದು ಸಾಮ್ರಾಜ್ಯಶಾಹಿ ಯುಗದ ರಾಜಮನೆತನಗಳು. ಇಲ್ಲಿ ಪ್ರಾಚೀನ ಯುಗದ ರಾಜಮನೆತನಗಳು ಯಾವುವು ಅಂದರೆ, ಒಂದು ಜಿಯಾ ರಾಜಮನೆತನ. ಇದು ಸಾಮಾನ್ಯ ಶಕ ಪೂರ್ವ 2100ರಿಂದ 1600ರವರೆಗೆ ಏನಾಗಿದೆ ಅಂದರೆ ಇದು ಆಳಲ್ಪಟ್ಟದ. ಜಿಯಾ ರಾಜಮನೆತನ ಸಾಮಾನ್ಯ ಶಕ ಪೂರ್ವ 2100ರಿಂದ 1600ರವರೆಗೆ ಇದೇನಾಗಿದೆ ಅಂದರೆ ಆಳಲ್ಪಟ್ಟದ. ನಂತರ ಬರೋದು ಶಾಂಗ್ ರಾಜಮನೆತನ. ಇದು ಕೂಡ ಸಾಮಾನ್ಯ ಶಕ ಪೂರ್ವ 1600ರಿಂದ 1046ರವರೆಗೆ ಶಾಂಗ್ ರಾಜಮನೆತನ ಆಳದ. ಇನ್ನು ಪ್ರಾಚೀನ ಯುಗದ ರಾಜಮನೆತನದ ಕೊನೆಯ ರಾಜಮನೆತನ ಜೌ ರಾಜಮನೆತನ. ಇದು 1045ರಿಂದ 256 ಈ ಒಂದು ಕಾಲದವರೆಗೆ ಏನಾಗಿದೆ ಅಂದರೆ ಆಳ್ವಿಕೆ ಆಗ್ಯದ. ಇನ್ನು ನೆಕ್ಸ್ಟ್ ಬರೋದು ಯಾವ್ರಿ? ಸಾಮ್ರಾಜ್ಯಶಾಹಿ ಯುಗದ ರಾಜಮನೆತನಗಳು. ಇವು ಅದರಲ್ಲಿ ಸಾಮ್ರಾಜ್ಯಶಾಹಿ ಯುಗದ ರಾಜಮನೆತನದ ಮೊದಲ ರಾಜಮನೆತನ ಯಾವುದು ಅಂದರೆ ಕಿನ್ ರಾಜಮನೆತನ. ಇದು ಸಾಮಾನ್ಯ ಶಕ ಪೂರ್ವ 221ರಿಂದ 206ರ ತನಕ ಆಳ್ಯದ. ಅದರ ನಂತರ ಹ್ಯಾನ್ ರಾಜಮನೆತನ ಸಾಮಾನ್ಯ ಶಕ ಪೂರ್ವ 206ರಿಂದ ಸಾಮಾನ್ಯ ಶಕ 220ರವರೆಗೆ ಆಳ್ವಿಕೆಯನ್ನು ಮಾಡ್ಯದ. ನಂತರ 3 ರಾಜ್ಯಗಳು ಏನು ಮಾಡ್ತಾವೆ ಅಂದ್ರೆ ಆಳ್ವಿಕೆಯನ್ನು ಮಾಡ್ತಾ ಇದ್ದಾವೆ. ಸೊ ಅವು 3 ರಾಜ್ಯಗಳು 220ರಿಂದ 280ರ ಒಳಗೆ ಏನು ಮಾಡಿದಾವೆ ಅಂದರೆ ಆಳ್ವಿಕೆಯನ್ನು ಮಾಡಿದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಸೊ ಹೀಗೆ ಈ ರಾಜಮನೆತನಗಳು ಆಳಿದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ನಂತರ ಬರ್ತಾ ಇರೋದು ಚಿನ್ ರಾಜಮನೆತನ. ಇದು ಸಾಮಾನ್ಯ ಶಕ 265ರಿಂದ 420ರವರೆಗೆ ಆಳ್ಯದ. ನಂತರ ದಕ್ಷಿಣ ಮತ್ತು ಉತ್ತರ ರಾಜಮನೆತನ. ಇದು ಸಾಮಾನ್ಯ ಶಕ 420ರಿಂದ 589ರ ತನಕ ಆಳ್ವಿಕೆಯನ್ನು ಮಾಡಿದ. ಸೂಯಿ ರಾಜಮನೆತನ ಸಾಮಾನ್ಯ ಶಕ 581ರಿಂದ 618. ಟಾಂಗ್ ರಾಜಮನೆತನ ಸಾಮಾನ್ಯ ಶಕ 618ರಿಂದ 907. 10 ರಾಜ್ಯಗಳ ಯುಗ ಸಾಮಾನ್ಯ ಶಕ 907ರಿಂದ 960. ಸೋಂಗ್ ರಾಜಮನೆತನ ಸಾಮಾನ್ಯ ಶಕ 960ರಿಂದ 1279. ಯುವಾನ್ ರಾಜಮನೆತನ ಸಾಮಾನ್ಯ ಶಕ 1271ರಿಂದ 1368. ಮಿಂಗ್ ರಾಜಮನೆತನ ಸಾಮಾನ್ಯ ಶಕ 1368ರಿಂದ 1644. ಮಂಚು ಅಥವಾ ಕಿಂಗ್ ರಾಜಮನೆತನ, 2 ಹೆಸರಿದೆ, ಮಂಚು ಅಥವಾ ಕಿಂಗ್ ರಾಜಮನೆತನ ಸಾಮಾನ್ಯ ಶಕ 1644ರಿಂದ 1911. ಸೊ ಹಾಗಾದರೆ ಚೀನಾವನ್ನು ಆಳಿದಂಥ ಕೊನೆಯ ರಾಜಮನೆತನ ಯಾವುದು ಅಂದರೆ ಮಂಚು ಅಥವಾ ಕಿಂಗ್ ರಾಜಮನೆತನ. ಇದು ಸಾಮಾನ್ಯ ಶಕ 1644ರಿಂದ 1911ರವರೆಗೆ ಇದರ ಆಳ್ವಿಕೆಯನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಓಕೆ, ಇನ್ನು ಇದರ ಹಿನ್ನೆಲೆ ಅಥವಾ ಇದರ ವಿವರಣೆಯನ್ನು ನಾವು ನೋಡೋದಾದರೆ, ಜಿಯಾ ಅನ್ನೋದು ಪ್ರಾರಂಭದ ರಾಜಮನೆತನವಾಗಿದೆ. ಇದು ಸುಮಾರು ಸಾಮಾನ್ಯ ಶಕ ಪೂರ್ವ 2100ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಸಾಮಾನ್ಯ ಶಕ 1911ರವರೆಗೆ ಏನಾಗಿದೆ ಅಂತಂದರೆ
ಸೊ ಕೊನೆಗೊಂಡಂಥ ಒಂದು ಚೀನಾದ ರಾಜಕೀಯ ಇತಿಹಾಸ ಯಾವ ರಾಜಮನೆತನದಿಂದ ಕೊನೆಗೊಳ್ತದ ಅಂದರೆ ಮಂಚು ಅಥವಾ ಕಿಂಗ್ ರಾಜಮನೆತನದಿಂದ. ಹಾಗಾಗಿ ಈ ಮನೆತನವನ್ನು ಚೀನಾದ ಕೊನೆಯ ಮನೆತನ ಅಥವಾ ಕೊನೆಯ ರಾಜಮನೆತನ ಅಂತ ಕರಿತಾ ಇದ್ದೀವಿ. ಚೀನಾದ ರಾಜಕೀಯ ಇತಿಹಾಸವನ್ನು 2 ಯುಗಗಳಲ್ಲಿ ವಿಭಜಿಸಿದ್ದೀವಿ. ಆವಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಒಂದು ಪ್ರಾಚೀನ ಯುಗ, ಇನ್ನೊಂದು ಸಾಮ್ರಾಜ್ಯಗಳ ಯುಗ. ಅಥವಾ ಜೌ ಅನ್ನೋದು ಚೀನಾವನ್ನು ದೀರ್ಘವಾಗಿ ಆಳಿದಂಥ ರಾಜಮನೆತನವಾಗಿದೆ. ಈ ವಂಶದಲ್ಲಿ ಯಾವ ವಂಶ? ಅಥವಾ ಜೌ ವಂಶದಲ್ಲಿ ಅರಸರು ತಮ್ಮ ಅಧಿಕಾರವನ್ನು ನ್ಯಾಯಬದ್ಧಗೊಳಿಸಲಿಕ್ಕೆ ದೈವದತ್ತ ಅಧಿಕಾರವನ್ನು ಪ್ರತಿಪಾದಿಸ್ತಿದ್ದಾರೆ. ಏನದು ದೈವದತ್ತ ಅಧಿಕಾರ? ರಾಜ ದೇವರ ಪ್ರತಿನಿಧಿಯಾಗಿದ್ದಾನೆ. ಹಾಗಾಗಿ ಆತ ಏನು ಮಾಡ್ತಾರೆ? ಹೆಚ್ಚು ಅಪರಿಮಿತವಾದಂಥ ಅಧಿಕಾರವನ್ನು ಒಳಗೊಂಡಿದ್ದಾನೆ. ಅದನ್ನು ನಾವೇನಂತ ಕರಿತೀವಿ? ದೈವದತ್ತ ಅಧಿಕಾರ ಅಂತ ಕರಿತೀವಿ. ಸೊ ಅದನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ಅಥವಾ ಜೌ ರಾಜಮನೆತನದವರು. ಸಾಮಾನ್ಯ ಶಕೆ ಪೂರ್ವ 3 ಮತ್ತು 4ನೇ ಶತಮಾನಗಳ ಜಮೀನ್ದಾರರಲ್ಲಿ ಏನಾಗ್ತವೆ ಅಂದರೆ ಆಳಲ್ಪಟ್ಟಿದ್ದಾವ. ಅಂದರೆ 3 ಮತ್ತು 4ನೇ ಶತಮಾನಗಳಲ್ಲಿ ಜಮೀನ್ದಾರರ ಆಳ್ವಿಕೆಯನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಅವರು ತಮ್ಮಲ್ಲೇ ಹೆಚ್ಚು ಯುದ್ಧಗಳನ್ನು ಕೂಡ ಆಡ್ತಾಯಿದ್ರು. ಇವರನ್ನು ಕಿನ್ ವಂಶದ ದೊರೆಗಳು, ಕ್ವಿನ್ ಅನ್ನುವಂಥ ವಂಶದ ದೊರೆಗಳು ಏನು ಮಾಡ್ತಾರೆ? ನಾಶಪಡಿಸ್ತಾ ಇದ್ದಾರೆ. ನಂತರ ರಾಜಮನೆತನಗಳ ಆಡಳಿತವನ್ನು ಮತ್ತೆ ಪುನಃಸ್ಥಾಪನೆ ಮಾಡ್ತಾ ಇದ್ದಾರೆ. ಏನು ರಾಜಮನೆತನಗಳ ಅಧಿಕಾರವನ್ನು ಯಾರು ಪಡ್ಕೊಂಡಿದ್ರು? ಜಮೀನ್ದಾರರು ಪಡ್ಕೊಂಡಿದ್ರು. ಅವರವರಲ್ಲಿ ಆಂತರಿಕ ಕಲೆ ಇರೋದನ್ನು ಕಿನ್ ವಂಶದ ದೊರೆಗಳು ಏನು ಮಾಡ್ತಾರೆ? ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅವರು ಜಮೀನ್ದಾರರನ್ನು ಹತ್ತಿಕ್ಕಿ ನಾಶಪಡಿಸಿ ಅವರಲ್ಲಿರುವಂಥ ಅಧಿಕಾರವನ್ನು ತಾವು ಪಡ್ಕೊಂಡು ರಾಜಮನೆತನ ಆಡಳಿತವನ್ನು ಪುನಃ ಸ್ಥಾಪನೆ ಮಾಡ್ತಾ ಇದ್ದಾರೆ. ಕಿನ್ ವಂಶದ ದೊರೆಗಳು ತಮ್ಮ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿಸಿದರು. ಹೀಗೆ ಚೀನಾದಲ್ಲಿ ಸಾಮ್ರಾಜ್ಯಗಳ ಯುಗ ಪ್ರಾರಂಭವಾಯಿತು. ಹಾಗಾದರೆ ಪ್ರಾಚೀನ ಯುಗದಲ್ಲಿ 3 ರಾಜಮನೆತನಗಳನ್ನು ಕಾಣಿದ್ವಿ. ಜಿಯಾ, ಜೌ ಮತ್ತು ಏನಿದೆ ಅಂತಂದರೆ ಗಿಯಾ, ಜೌ ಅನ್ನುವಂಥ ಕೆಲವೊಂದಷ್ಟು ಮನೆತನಗಳನ್ನು ನಾವಲ್ಲಿ ಕಾಣಿದ್ವಿ. ಆದರೆ ಆಡಳಿತ ಅಂದರೆ ಸಾಮ್ರಾಜ್ಯಗಳ ಆಳ್ವಿಕೆ ಪ್ರಾರಂಭವಾಗಿದ್ದು ಕಿನ್ ಅನ್ನುವಂಥ ರಾಜಮನೆತನಗಳಿಂದ. ಓಕೆ, ಇನ್ನು ಚೀನಾದ ಅತ್ಯಂತ ಪ್ರಸಿದ್ಧ ದೊರೆ, ಕಾಮನ್ ಆಗಿ ಈ 15 ರಾಜಮನೆತನಗಳನ್ನು ಒಟ್ಟು ಸೇರಿಸಿದಾಗ ಚೀನಾದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಸಿ ಹುವಾಂಗ್ಟಿ. ಇದೇ ವಂಶಕ್ಕೆ ಸೇರಿದಂಥ ವ್ಯಕ್ತಿ. ಯಾವ ವಂಶ? ಚಿನ್ ಅಥವಾ ಕ್ವಿನ್ ಅನ್ನುವಂಥ ವಂಶಕ್ಕೆ ಸೇರಿದಂಥ ವ್ಯಕ್ತಿ. ಆತ ಚಿನ್ ಪ್ರಾಂತ್ಯದಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಹಾಗೂ ಸಿ ಹುವಾಂಗ್ಟಿ ಎಂಬ ಹೆಸರನ್ನು ಆತ ಪಡ್ಕೊಂಡಿದ್ದ. ಕಾರಣ ಅಂದರೆ ಆತ ಚಿನ್ ಅನ್ನುವಂಥ ಒಂದು ಪ್ರದೇಶದಿಂದ ಆಳ್ವಿಕೆ ಮಾಡೋದ್ರಿಂದ ಸಿ ಹುವಾಂಗ್ಟಿ ಆತನ ಹೆಸರು. ಆದರೆ ಸಿ ಹುವಾಂಗ್ಟಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದ. ಚಿನ್ ಎಂಬ ಪದದಿಂದಲೇ ಚೀನಾ ಅನ್ನುವಂಥ ಹೆಸರು ಬಂದಿರಬಹುದು ಅಂತ ಇತಿಹಾಸಕಾರರು ಕೂಡ ಅಂದಾಜು ಪಡ್ತಿದ್ದಾರೆ. ಅಭಿಪ್ರಾಯ ಕೂಡ ಅವ್ರದ್ದು ಅದೇ ಆಗ್ಯದ ಅಂತ ಹೇಳ್ತೀವಿ. ಸಿ ಹುವಾಂಗ್ಟಿ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಅಧಿಕೃತ ಜನಗಣತಿಯನ್ನು ಪ್ರಾರಂಭಿಸ್ತಾ ಇದ್ದಾನೆ. ಶಾಂತಿ ಸುವ್ಯವಸ್ಥೆಯನ್ನು ಮತ್ತು ಸಮೃದ್ಧಿಯನ್ನು ಆತ ತನ್ನ ಅವಧಿಯಲ್ಲಿ ಕಾಪಾಡ್ಕೊಳ್ತಾ ಇದ್ದಾನೆ. ಆದರೆ ಅದೇ ಸಂದರ್ಭದಲ್ಲಿ ಹೂನರು ಮತ್ತು ಮಂಗೋಲರು ಏನು ಮಾಡ್ತಿದ್ರು ಅಂದರೆ ಪದೇ ದಾಳಿ ಮಾಡ್ತಿದ್ರು ಚೀನಾದ ಮೇಲೆ. ಮಂಗೋಲರು ಮತ್ತು ಹೂನರ ದಾಳಿಯಿಂದ ತನ್ನ ರಾಷ್ಟ್ರವನ್ನು ರಕ್ಷಣೆ ಮಾಡ್ಕೊಳ್ಬೇಕಂತಂದು ಒಂದು ಬೃಹತ್ ಕಾರ್ಯವನ್ನು ಸಿ ಹುವಾಂಗ್ಟಿ ಮಾಡ್ತಾ ಇದ್ದಾನೆ. ಅದೇ ಯಾವುದು ಅಂತಂದರೆ ಚೀನಾದ ಮಹಾಗೋಡೆ. ಪ್ರೆಸೆಂಟ್ ಇವತ್ತಿಗೂ ಕೂಡ ಐತಿಹಾಸಿಕ ಸ್ಥಳ ಅಥವಾ ಐತಿಹಾಸಿಕವಾದಂಥ ಒಂದು ಘಟನೆಗಳಲ್ಲಿ ಏನಾಗಿದೆ? ಚೀನಾದ ಮಹಾಗೋಡೆ ಕೂಡ ಒಂದಾಗ್ಯದ ಅಂತ ಹೇಳ್ತೀವಿ. ಚೀನಾದ ಮಹಾಗೋಡೆಯನ್ನು ಕಟ್ಟಿಸ್ಲಿಕ್ಕೆ ಈತ ಏನು ಮಾಡಿದ? ಪ್ರಾರಂಭಿಸಿದ. ಮೊದಲ ಬಾರಿಗೆ ಇಡೀ ಚೀನಾವನ್ನು ಒಂದುಗೂಡಿಸಿ ಒಂದೇ ಆಡಳಿತವನ್ನು ಜಾರಿಗೆ ತಂದವನು ಯಾರು ಅಂದರೆ ಸಿ ಹುವಾಂಗ್ಟಿ. ಈತ ತನ್ನ ಸಾಮ್ರಾಜ್ಯದಾದಂಥ ಸಮಾನವಾದಂಥ ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾನೆ. ಸಾಮ್ರಾಜ್ಯವನ್ನು ಒಟ್ಟು 36 ಪ್ರಾಂತ್ಯಗಳಲ್ಲಿ ವಿಂಗಡಣೆಯನ್ನು ಮಾಡ್ತಾ ಇದ್ದಾನೆ. ಪ್ರತಿ ಪ್ರಾಂತ್ಯಕ್ಕೂ ನಾಗರಿಕ ಹಾಗೂ ಸೈನಿಕ ಅಧಿಕಾರಿಗಳನ್ನು ನೇಮಿಸ್ತಾ ಇದ್ದಾನೆ. ರಾಜ್ಯದಲ್ಲಿ ಅವ್ಯವಸ್ಥೆ, ಅನಾನುಕೂಲತೆ ಮತ್ತು ತೊಂದರೆಗಳನ್ನು ತಾನೇ ತಿಳಿದುಕೊಳ್ಬೇಕನ್ನುವಂಥ ಉದ್ದೇಶದಿಂದ ತಾನೇ ವೇಷವನ್ನು ಮರೆಸ್ಕೊಂಡು ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಳ್ತಾ ಇದ್ದ. ಹೀಗೆ ಪ್ರವಾಸವನ್ನು ಕೈಗೊಳ್ಳೋದ್ರ ಮುಖಾಂತರ ಕೆಲವೊಂದಷ್ಟು ಜನರ ಅಥವಾ ಪ್ರಜೆಗಳ ಸಮಸ್ಯೆಗಳನ್ನು ಏನು ಮಾಡ್ತಿದ್ದ ಅಂದರೆ ಸಂಗ್ರಹಿಸ್ತಾ ಇದ್ದ. ಅದಕ್ಕೆ ಸರಿಯಾದಂಥ ಒಂದು ಏನು ಮಾಡ್ತಿದ್ದ ಅಂತಂದರೆ ಪರಿಹಾರವನ್ನು ಒದಗಿಸ್ತಾ ಇರುವಂಥ ಕಾರ್ಯವನ್ನು ಸಿ ಹುವಾಂಗ್ಟಿ ಮಾಡ್ತಾ ಇದ್ದಾನ. ಇಲ್ಲಿ ತನ್ನ ಸಾಮ್ರಾಜ್ಯವನ್ನು ದೂರದ ಪ್ರದೇಶಗಳೊಂದೊಂದಿಗೆ ಜೋಡಿಸ್ಕೊಳ್ಬೇಕು ಅನ್ನೋಂಥ ಉದ್ದೇಶ ತಂದಿರೋದ್ರಿಂದ ಹೊಸ ರಸ್ತೆಗಳನ್ನು ನಿರ್ಮಿಸ್ತಾ ಇದ್ದಾನೆ.
ಮತ್ತು ಕಾಲುವೆಗಳನ್ನು ಕೂಡ ಆತ ಏನು ಮಾಡ್ದ, ನಿರ್ಮಾಣ ಮಾಡ್ದ ಅಂತ ತೆಗೆದುಕೊಳ್ತೀವಿ. ಸಿ ಹುಯಾಂಗ್ಟಿ ಸ್ವಭಾವತ ಅಸ್ಥಿತಿನಿಂದ ಕೂಡಿದಂಥ ಜನರನ್ನು ಏನು ಮಾಡಿದ ಅಂತಂದರೆ ಹೆಚ್ಚು ನಂಬಿದ. ಆದ್ದರಿಂದ ಆತ ಕಠಿಣ ಹಾಗೂ ಕಾನೂನು ಮತ್ತು ಕಠೋರವಾದಂಥ ಶಿಕ್ಷೆಗಳನ್ನು ಜಾರಿಗೆ ತರಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾನೆ. ಸ್ವಾಭಾವಿಕವಾಗಿ ಅಸ್ಥಿತಿಯಿಂದ ಯಾರು ಕೂಡಿರ್ತಾ ಇದ್ದಾರೆ ಅಂಥ ಜನರಿಗೆ ಕಠೋರವಾದಂಥ ಶಿಕ್ಷೆಗಳನ್ನು ನೀಡೋದ್ರಿಂದ ಅವರು ತಮ್ಮ ಸ್ವಭಾವವನ್ನು ಬದಲಿಸ್ಕೊಳ್ತಾರೆ ಅನ್ನುವಂಥ ರೀತಿಯಿಂದ ತನ್ನ ಆಡಳಿತದಲ್ಲಿ ಹಲವಾರು ಕಠಿಣವಾದಂಥ ಕಠೋರ ಶಿಕ್ಷೆಗಳನ್ನು ಆತ ಜಾರಿಗೆ ತರ್ತಾ ಇದ್ದಾನೆ. ಈತ ಹಳೆಯ ವ್ಯವಸ್ಥೆಯ ವಿರೋಧಿಯಾಗಿದ್ದ. ಇದಕ್ಕಿಂತ ಮುಂಚೆ ಏನು ಬರ್ತಾ ಇದ್ದಾವಲ್ಲ ರಾಜಮನೆತನಗಳು, ಅವಾಗೇನ ಒಂದು ಹಳೆಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಇತ್ತಲ್ಲ, ಆ ಆಡಳಿತ ವ್ಯವಸ್ಥೆಯ ವಿರೋಧಿ ಈತನಾಗಿರ್ತಾ ಇದ್ದಾನೆ. ಸದಾ ಏನು ಮಾಡ್ತಿದ್ದ ಅಂದರೆ ಬದಲಾವಣೆಗಳನ್ನು ಬಳಸ್ತಾ ಇದ್ದ. ಏನಾದರೂ ಬದಲಾವಣೆ ಮಾಡಬೇಕು, ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋಂಥ ಬಯಕೆ ಈತನದಾಗಿತ್ತು ಅಂತ ಹೇಳ್ತೀವಿ. ಈತ ಜ್ಞಾನವನ್ನು ನಿಯಂತ್ರಿಸಲು ಬಯಸಿ ಅನೇಕವಾದಂಥ ಗ್ರಂಥಗಳನ್ನು ಸುಟ್ಟಾಕ್ತಾ ಇದ್ದಾನೆ, ವಿಜ್ಞಾನಿಗಳನ್ನು ಪೋಷಿಸ್ತಾ ಇದ್ದಾನೆ, ಇತಿಹಾಸಕಾರರನ್ನು ವಿರೋಧಿಸ್ತಾ ಇದ್ದಾನೆ. ಈತನ ವಿಚಿತ್ರವಾದಂಥ ಒಂದು ವರ್ತನೆಗಳು, ಒಂದು ವ್ಯಕ್ತಿತ್ವ ಈತನದಾಗಿತ್ತು. ಅಂದರೆ ಜ್ಞಾನವನ್ನು ನಿಯಂತ್ರಿಸಬೇಕು ಅಂತ ಅಂದ್ಕೊಂಡು ಗ್ರಂಥಗಳನ್ನು ಸುಟ್ಟು ಹಾಕಿದ, ವಿಜ್ಞಾನಿಗಳನ್ನು ಪೋಷಿಸ್ತಾ ಇದ್ದಾನೆ, ಆದರೆ ಇತಿಹಾಸಕಾರರನ್ನು ವಿರೋಧಿಸ್ತಾ ಇದ್ದಾನೆ. ತನ್ನನ್ನು ತೀವ್ರವಾಗಿ ಯಾರು ವಿರೋಧ ಮಾಡ್ತಾರೆ ಅಂತಹ ಪಂಡಿತರನ್ನು ತಾಯಿನ ಗೋಡೆಯನ್ನು ಕಟ್ತಾ ಇದ್ದಲ್ಲ, ಯಾವ ಗೋಡೆ ರೀ? ಚೀನಾದ ಉದ್ದನೆಯ ಗೋಡೆ, ಮಹಾಗೋಡೆ ಅಂತ ಏನು ಕರಿತಾ ಇದ್ದೇವಲ್ಲ, ಆ ಮಹಾಗೋಡೆಯಲ್ಲಿ ಜೀವಂತವಾಗಿ ಅವರನ್ನು ಹೂಳ್ತಾ ಇದ್ದ. ಅವರ ಸಮಾಧಿಯ ಮೇಲೆ ಆ ಗೋಡೆ ನಿರ್ಮಾಣವಾಗಿದೆ. ಹೀಗೆ ಎಷ್ಟೋ ಪಂಡಿತರ ಒಂದು ಸಮಾಧಿಯ ಮೇಲೆ ನಿರ್ಮಾಣವಾದಂಥ ಗೋಡೆ ಅದಾಗಿದೆ. ಇನ್ನು ಹ್ಯಾನ್ ವಂಶ ಕಿನ್ ವಂಶದ ನಂತರ ಅಧಿಕಾರಕ್ಕೆ ಬಂದಂಥ ವಂಶವಾಗಿದೆ. ಊಟಿ ಅನ್ನುವಂಥ ವ್ಯಕ್ತಿ ಈ ವಂಶದ ಪ್ರಸಿದ್ಧ ದೊರೆಯಾಗಿದ್ದಾನೆ. ಈತ ತನ್ನ ಸಾಮ್ರಾಜ್ಯವನ್ನು 13 ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ದಾನೆ. ಆಡಳಿತವನ್ನು ಕೇಂದ್ರೀಕರಿಸಿಗೊಳಿಸ್ತಾ ಇದ್ದಾನೆ. ಕಲೆ, ಸಾಹಿತ್ಯ ಮತ್ತು ತತ್ವಜ್ಞಾನದ ಮಹಾಪೋಷಕನಾಗ್ತಾ ಇದ್ದಾನೆ. ಇವನ ಆಡಳಿತದ ಅವಧಿಯಲ್ಲಿ ಕಾವ್ಯ, ಗದ್ಯ, ತಂತ್ರಜ್ಞಾನ, ಗಣಿತ ಹಾಗೂ ಔಷಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಾವಿರಾರು ಕೃತಿಗಳ ರಚನೆಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ನೋಡ್ರಿ, ಸಿ ಹುಯಾಂಗ್ಟಿ ಜ್ಞಾನವನ್ನು ನಿಯಂತ್ರಣ ಮಾಡಲಿಕ್ಕೆ ಬಯಸಿದ. ಆದರೆ ಊಟಿ ಏನು ಮಾಡ್ದ ಅಂತಂದ್ರೆ ಜ್ಞಾನವನ್ನು ವಿಸ್ತಾರ ಮಾಡಲಿಕ್ಕೆಗೊಳಿಸ್ತಾ ಇದ್ದಾನೆ. ಆತನ ಕಾಲದಲ್ಲಿ ಕಲೆ, ಸಾಹಿತ್ಯ, ತತ್ವಜ್ಞಾನ ಇವೆಲ್ಲವುಗಳನ್ನು ಪೋಷಣೆ ಮಾಡ್ತಾ ಇದ್ದಾನೆ. ಆಡಳಿತದ ಅವಧಿಯಲ್ಲಿ ಕಾವ್ಯ, ಗದ್ಯ, ತತ್ವಜ್ಞಾನ, ಗಣಿತ, ಔಷಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಾವಿರಾರು ಕೃತಿಗಳನ್ನು ಏನು ಮಾಡ್ದ, ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಈ ಕಾಲವನ್ನು ಚೀನಾದ ಇತಿಹಾಸದ ಸುವರ್ಣಯುಗ ಅಂತ ಕೂಡ ಇತಿಹಾಸದಲ್ಲಿ ಕರೀತಾ ಇದ್ದಾರೆ. ಯಾರ ಕಾಲವನ್ನು ರೀ? ಹ್ಯಾನ್ ವಂಶ ಆಳ್ವಿಕೆ ಮಾಡಿದಂಥ ಕಾಲ, ಅಥವಾ ಯೂಟಿ ಅನ್ನುವಂಥ ದೊರೆ, ಉ ಮತ್ತು ಟಿ, ಊಟಿ ಅನ್ನುವಂಥ ದೊರೆ ಆಳ್ವಿಕೆ ಮಾಡಿದಂಥ ಒಂದು ಅವಧಿಯನ್ನು ಚೀನಾದ ಇತಿಹಾಸದ ಸುವರ್ಣಯುಗ ಅಂತ ಕೂಡ ಅಲ್ಲಿ ಕರೀತಾ ಇದ್ದಾರೆ. ಸೊ ಹ್ಯಾನ್ ವಂಶದ ನಂತರ ಬರ್ತಾ ಇರೋದು ಯಾವುದು ಅಂದರೆ ವುಜಿನ್ ವಂಶ. ವುಜಿನ್ ವಂಶ ಆಡಳಿತವನ್ನು ಪ್ರಾರಂಭ ಮಾಡ್ತಾ ಇದೆ. ಆಡಳಿತಗಾರರು ಅಧಿಕಾರದ ವಿಕೇಂದ್ರೀಕರಣವನ್ನು ಮಾಡಿದರು. ಹೀಗಾಗಿ ನಂತರ ಚೀನಾ 400 ವರ್ಷಗಳ ಕಾಲ ರಾಜಕೀಯ ವಿಘಟನೆಯನ್ನು ಹೊಂದಿದೆ. ಕಾರಣ ಏನು ರೀ? ಹ್ಯಾನ್ ಅನ್ನುವಂಥ ಒಂದು ವಂಶ ಏನು ಮಾಡ್ತಾಯಿದ್ದೆ, ಹ್ಯಾನ್ ವಂಶದ ನಂತರ ವುಜಿನ್ ಅನ್ನುವಂಥ ಏನು ವಂಶ ಆಳ್ವಿಕೆ ಬರ್ತಾಯಿದೆ. ಆ ವುಜಿನ್ ಅನ್ನುವಂಥ ವಂಶ ಆಡಳಿತವನ್ನು ಪ್ರಾರಂಭ ಮಾಡ್ತು. ಯಾವಾಗ ಚೀನಾವನ್ನು ವುಜಿನ್ ಅನ್ನುವಂಥ ವಂಶ ಆಳ್ತಾ ಇದೆ, ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಆಡಳಿತಗಾರರು ಅಧಿಕಾರವನ್ನು ವಿಘಟನೆ ಮಾಡ್ತಾರೆ, ವಿಕೇಂದ್ರೀಕರಣ ಮಾಡ್ತಾರೆ. ವಿಕೇಂದ್ರೀಕರಣ ಏನು ರೀ? ಅಧಿಕಾರ ಹಲವು ವ್ಯಕ್ತಿಗಳ ಹಸ್ತದಲ್ಲಿ, ಹಲವು ವ್ಯಕ್ತಿಗಳ ಕೈಯಲ್ಲಿರುವಂಥ ಒಂದು ಅಧಿಕಾರದ ವಿಕೇಂದ್ರೀಕರಣ ಅಂತ ಕರಿತೀವಿ. ವಿಕೇಂದ್ರೀಕರಣವನ್ನು ಮಾಡಿದರು. ಹೀಗಾಗಿ ಚೀನಾ 400 ವರ್ಷಗಳ ಕಾಲ ರಾಜಕೀಯ ವಿಘಟನೆ ಅಂದರೆ ವಿಭಾಗವಾಗ್ತದೆ, ರಾಜಕೀಯವಾಗಿ ವಿಘಟನೆ ಆಗ್ತದೆ. ಹೀಗೆ ಭಾರತ ಮತ್ತು ಪಾಕಿಸ್ತಾನ ಮೂಲತಃವಾಗಿ ವಿಘಟನೆ ಹೊಂದಿದೆ, ಹಾಗಲ್ಲ, ರಾಜಕೀಯವಾಗಿ ವಿಘಟನೆಯನ್ನು ಹೊಂದೋದು. ಹಾಗಾಗಿ ರಾಜಕೀಯವಾಗಿ ವಿಘಟನೆಯನ್ನು ಹೊಂದದ. ಮುಂದೆ ವುಜಿನ್ ವಂಶ ಆಳಿದ ನಂತರ ಸು ಅನ್ನುವಂಥ ವಂಶ ಸಾಮ್ರಾಜ್ಯವನ್ನು ಮತ್ತೆ ಏನು ಮಾಡ್ತದೆ, ಆಳ್ವಿಕೆ ಪ್ರಾರಂಭ ಮಾಡ್ತದೆ. ಇದು ಬೃಹತ್ ಸಾಮ್ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡ್ತದೆ. ವುಜಿನ್ ವಂಶದ ಕಾಲಕ್ಕೆ ಏನು ವಿಘಟನೆ ಆಗಿತ್ತಲ್ಲ ಸಾಮ್ರಾಜ್ಯ, ಆ ವಿಘಟನೆಯನ್ನು ಶು ಅನ್ನುವಂಥ ವಂಶದವರು ಏನು ಮಾಡ್ತಾರೆ, ಪುನಃ ಸ್ಥಾಪನೆ ಮಾಡ್ತಾ ಇದ್ದಾರೆ. ಶು ವಂಶದ ನಂತರ ಟ್ಯಾಂಗ್ ಅನ್ನುವಂಥ ವಂಶ ಆಳ್ವಿಕೆ ಮಾಡ್ತದೆ.
ಇವರು ಪ್ರಮಾಣೀಕೃತವಾದಂಥ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಅಧಿಕೃತವಾಗಿ ವ್ಯಾಪಾರದಲ್ಲಾಗಿರ್ಬೋದು ಮತ್ತು ಚಲಾವಣೆಯಲ್ಲಾಗಿರ್ಬೋದು ನಾಣ್ಯಗಳ ಚಲಾವಣೆಯನ್ನು ಅವ್ರು ಏನು ಮಾಡ್ತಾರೆ, ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಕೆಲವೊಂದಷ್ಟು ಆಡಳಿತ ಸುಧಾರಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆಯನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದರು. ಮೊದಲು ಕರಡು ತಯಾರಿಸುವುದು, ಎರಡನೇದು ಕರಡು ಪರಾಮರ್ಶಿಸುವುದು, ಮೂರನೇದೇನ್ರಿ ಅವುಗಳನ್ನು ಜಾರಿಗೆ ತರುವುದು. ಹೀಗೆ ಏನಾಗ್ತದೆ ಅಂದರೆ 3 ಭಾಗಗಳ ಆಡಳಿತ ವ್ಯವಸ್ಥೆನ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದವರು ಟ್ಯಾಂಗ್ ವಂಶದವರು. ಕರಡು ಅಂದರೆ ಏನ್ರಿ, ಕಾನೂನುಗಳು, ಕಾಯ್ದೆಗಳನ್ನು ಮೊದಲು ತಯಾರು ಮಾಡಬೇಕು, ಸಿದ್ಧಪಡಿಸೋದು ಮೊದಲನೇದು, ಆಡಳಿತದ ಮೊದಲನೇ ಒಂದು ಭಾಗ. ಎರಡನೇದು ಅವುಗಳನ್ನ ಪರಾಮರ್ಶಿಸೋದು ಅಂದರೆ ವಿಮರ್ಶಿಸೋದು. ಸಿದ್ಧಪಡಿಸಿದಂಥ ಕಾನೂನುಗಳು ಕಾಯ್ದೆಗಳು ಸರಿಯಾಗಿದ್ದಾವಿಲ್ವೋ, ಸಮಾಜದ ಎಲ್ಲ ವರ್ಗದ ಮೇಲೆ ಅಪ್ಲೈ ಆಗ್ತಾವೋ ಇಲ್ವೋ, ಅದರಿಂದ ರಾಜ್ಯಕ್ಕೆ ಎಷ್ಟು ಒಳ್ಳೆಯದಾಗ್ತದೆ, ಆ ಕಾನೂನುಗಳು ರಾಜ್ಯದ ಒಂದು ಅಡಿಯಲ್ಲಿ ರಚನೆ ಆಗಲಿಕ್ಕೆ ಯೋಗ್ಯವಾಗಿದ್ದಾವೋ ಇಲ್ವೋ, ಈ ರೀತಿ ಹಲವಾರು ರೀತಿಯಲ್ಲಿ ಪರಾಮರ್ಶೆಯನ್ನು ಮಾಡೋದು ಅಂದರೆ ವಿಮರ್ಶೆ ಮಾಡೋದು. ಇದು ಎರಡನೇ ಭಾಗ. ಮೂರನೇದು ಅವುಗಳನ್ನ ಜಾರಿಗೆ ತರೋದು. ಪರಾಮರ್ಶಿದ ನಂತರ ಅವು ಎಲ್ಲ ರೀತಿಯಿಂದಲೇ ಸರಿಯಾಗಿದ್ದರೆ, ಎಲ್ಲ ವರ್ಗದ ಜನತೆಗೆ ನ್ಯಾಯವನ್ನು ಒದಗಿಸುವಂಥ ಕಾಯ್ದೆಗಳವಾಗಿದ್ದರೆ ಅವುಗಳನ್ನು ಜಾರಿಗೆ ತರೋದು. ಹೀಗೆ ಟ್ಯಾಂಗ್ ಅನ್ನುವಂಥ ಅಂಶ ಆಡಳಿತವನ್ನು 3 ಭಾಗಗಳನ್ನಾಗಿ ಮಾಡ್ತದೆ. ಒಂದು ಕರಡು ತಯಾರಿಸೋದು, ಇನ್ನೊಂದು ಕರಡನ್ನು ಪರಾಮರ್ಶಿಸೋದು, ಇನ್ನೊಂದು ಕರಡನ್ನು ಜಾರಿಗೆ ತರುವುದು. ಈ ರೀತಿ 3 ಭಾಗಗಳನ್ನಾಗಿ ಮಾಡ್ತದೆ. ಇನ್ನು ಸರ್ಕಾರಕ್ಕಾಗಿ ಅಂದರೆ ಸರ್ಕಾರ ಅಥವಾ ಆಡಳಿತವನ್ನು ನಡೆಸಬೇಕಾಗಿತ್ತಂದರೆ ಇತರೆ ಅಧಿಕಾರಿಗಳು ಬೇಕಾಗ್ತದೆ ರೀ. ಆ ಅಧಿಕಾರಿಗಳ ಅನಿವಾರ್ಯತೆ ಇರ್ತದೆ. ಅಧಿಕಾರಿಗಳನ್ನ ಹೇಗೆ ನೇಮಕ ಮಾಡ್ತಿದ್ರು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸ್ತಾಯಿದ್ರು. ಪ್ರೆಸೆಂಟ್ ನೀವು ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರಿ, IAS, IPS, KAS, PSI, ಹೀಗೆ ಪ್ರತಿಯೊಂದು ಪೋಸ್ಟ್ಗೆ ನೀವು ಹೇಗೆ ಎಕ್ಸಾಮ್ ಬರಿತಾ ಇದ್ರಲ್ಲ, ಹಾಗೆ ಅವರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾಯಿದ್ರು. ಯಾರು ಸಮರ್ಥ ಅರ್ಹತೆಯನ್ನು ಹೊಂದಿದಂಥ ಅಧಿಕಾರಿಗಳಿರ್ತಾರೆ, ವ್ಯಕ್ತಿ ಇರ್ತಾರೆ, ಅವರನ್ನು ಏನು ಮಾಡ್ತೀರ ಅಂದರೆ ಸರ್ಕಾರದ ಅಧಿಕಾರಿಯಾಗಿ ನೇಮಕ ಮಾಡ್ಕೊಳ್ತಾಯಿದ್ರು. ಭಾಳ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ಚೀನಾದಲ್ಲಿ ರೂಢಿಸ್ಕೊಂಡವ್ರು ಯಾರು ಅಂದರೆ ಟ್ಯಾಂಗ್ ಅನ್ನುವಂಥ ವಂಶದವರು. ಇದೇ ಅವಧಿಯಲ್ಲಿ ಮತ್ತೆ ಕಲೆ, ಸಾಹಿತ್ಯ, ತಂತ್ರಜ್ಞಾನ ಎಲ್ಲವೂ ಕೂಡ ಪ್ರಗತಿಯಾಗ್ತಾ ಇದೆ. ಆದ್ದರಿಂದ ಈ ಕಾಲವನ್ನು ಕೂಡ ಚೀನಾದ ಇತಿಹಾಸದ ಇನ್ನೊಂದು ಸುವರ್ಣಯುಗ ಅಂತ ಕೂಡ ನಾವಿಲ್ಲಿ ಕರಿತಾ ಇದ್ದೀವಿ. ಅಂದರೆ ಒಂದು ಸುವರ್ಣಯುಗ ಯಾರ್ದಾಗಿತ್ತು ರೀ, ಯುಟಿ ಅಥವಾ ಹಾನ್ ಅಥವಾ ಕ್ವಿನ್ ಅನ್ನುವಂಥ ಮನೆತನ ಆಳ್ವಿಕೆ ಮಾಡಿದಾಗ ಅಲ್ಲಿ ತತ್ವಜ್ಞಾನ, ಕಾವ್ಯ, ಗದ್ಯ, ಗಣಿತ, ಔಷಧ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಏನದ ಸಾಕಷ್ಟು ಕೃತಿಗಳಲ್ಲಿ ರಚನೆಯಾಗೋದ್ರಿಂದ ಅದನ್ನು ಸುವರ್ಣಯುಗ ಅಂತ ಕರೆದ್ರು. ಇಲ್ಲಿ ಮತ್ತೊಂದು ಯಾವುದ್ರಿ, ಟ್ಯಾಂಗ್ ವಂಶದವರು ಕಲೆ, ವಾಸ್ತುಶಿಲ್ಪ, ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ ಈ ಕಾಲವನ್ನು ಕೂಡ ಸುವರ್ಣಯುಗ ಅಂತ ಕರೆದ್ರು. ಅಂದರೆ ವಿಶೇಷವಾಗಿ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯದ ಅಥವಾ ಒಂದು ದೇಶದ ಆಡಳಿತ ಅಥವಾ ಇತಿಹಾಸದಲ್ಲಿ ಒಂದು ಸುವರ್ಣಯುಗವನ್ನು ಕಾಣ್ತೀವಿ. ಅದರ ಚೀನಾದಲ್ಲಿ 2 ಸುವರ್ಣಯುಗಗಳನ್ನು ಕಾಣ್ತೀವಿ. ಒಂದು ಕ್ವಿನ್ ವಂಶ ಆಳ್ವಿಕೆ ಮಾಡಬೇಕಾದಾಗ, ಇನ್ನೊಂದು ಟ್ಯಾಂಗ್ ವಂಶ ಆಳ್ವಿಕೆ ಮಾಡಬೇಕಾದಾಗ. ಈ ಎಲ್ಲ ಮಾಹಿತಿಗಳು ಏನಿದಾವಂದರೆ ಚೀನಾ ನಾಗರಿಕತೆಯ ರಾಜಕೀಯ ಸ್ಥಿತಿಗತಿಗಳಿದ್ದಾವೆ. ಹಾಗಾಗಿ ಈ ರೀತಿ ಒಟ್ಟು ಚೀನಾ ಅನ್ನುವಂಥ ಒಂದು ಬೃಹತ್ ರಾಷ್ಟ್ರ 4000 ಇತಿಹಾಸಗಳನ್ನು ಒಳಗೊಂಡದ. 4000 ವರ್ಷಗಳ ಇತಿಹಾಸದಲ್ಲಿ ಸುಮಾರು 15 ರಾಜ್ಯ ಮನೆತನಗಳು ಚೀನಾವನ್ನು ಆಳ್ವಿಕೆ ಮಾಡಿದವ. ಅದರಲ್ಲಿ ಯಾವ ವಂಶದ ದೊರೆ ಯಾವ ರೀತಿಯ ಆಳ್ವಿಕೆಯನ್ನು ಮಾಡ್ತಾ ಇದ್ದ, ಆತನ ಆಡಳಿತ ಏನಿತ್ತು ಅನ್ನೋಂಥ ಅಂಶಗಳನ್ನ ನಾವೆಲ್ಲ ಅಧ್ಯಯನ ಮಾಡಿದ್ವಿ. ರಾಜಕೀಯ ವ್ಯವಸ್ಥೆಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವ್ದ್ರಿ, ಸಾಮಾಜಿಕ ಸ್ಥಿತಿಗತಿ. ಚೀನಾದ ನಾಗರಿಕತೆ ಸಾಮಾಜಿಕ ಸ್ಥಿತಿ ಹೇಗಿತ್ತು ಅಂತಂದರೆ ಪರಂಪರಾವಾದಂಥ ಒಂದು ಸಮಾಜವನ್ನು ಚೀನಾ ಒಳಗೊಂಡಿತ್ತು. ಇಲ್ಲಿ ಕೂಡ ಚೀನಾದಲ್ಲಿ ಪುರುಷ ಪ್ರಧಾನ ಸಮಾಜ ಇತ್ತು. ಅಲ್ಲಿ ಏನಿಲ್ಲ, ಮಹಿಳೆ ಆಲ್ಮೋಸ್ಟ್ ಪುರುಷ ಪ್ರಧಾನ ಸಮಾಜವನ್ನು ನಾವು ಕಾಣ್ತಾ ಇದ್ದೀವಿ. ಮಹಿಳೆಯರಿಗೆ ಸ್ವತಂತ್ರತೆ ಇರ್ತದೆ, ಸಮಾನವಾಗಿ ಕೆಲವೊಂದಷ್ಟು ಕಾಯ್ದೆ ಕಾನೂನುಗಳು ಅಥವಾ ಸ್ವತಂತ್ರತೆಗಳು ಮಹಿಳೆಯರಿಗೆ ಕೊಟ್ಟಿರ್ತಾರೆ. ಬಟ್ ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂದರೆ ಪುರುಷ ಪ್ರಧಾನ ಸಮಾಜವನ್ನು ಕಾಣ್ತೀವಿ. ಹಾಗೆ ಚೀನಾ ಪರಂಪರವಾದಂಥ ಸಾಂಸ್ಕೃತಿಕ ರಾಷ್ಟ್ರವಾಗಿದ್ದು ಪುರುಷ ಪ್ರಧಾನವಾದಂಥ ಸಮಾಜವನ್ನು ಹೊಂದಿತ್ತು. ಅಂದರೆ ಕುಟುಂಬದ ಮುಖ್ಯಸ್ಥ ಯಾರಿದ್ದಾರೆ, ಪುರುಷ ಅಥವಾ ಹಿರಿಯ ಪುರುಷ, ತಂದೆ ಅಥವಾ ಹಿರಿಯ ಪುರುಷ ಅಂತ ಹೇಳ್ಬೋದು. ಕುಟುಂಬದ ಏನಾಗಿದೆ ಅಂದರೆ ಸಮಾಜದ ಒಂದು ಅಡಿಪಾಯ. ಸಮಾಜ ಹೇಗೆ ಸೃಷ್ಟಿಯಾಗುತ್ತೆ ರೀ, ಹಲವು ಕುಟುಂಬಗಳ ಒಟ್ಟು ಗುಂಪನ್ನು ನಾವು ಸಮಾಜ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಸಮಾಜದ ಅಡಿಪಾಯ ಯಾವುದು ಅಂದರೆ ಒಂದು ಕುಟುಂಬ. ಪಾಲಕರು, ವಿಶೇಷವಾಗಿ ತಾಯಿ, ಪಾಲಕರಂದರೆ ತಂದೆ ತಾಯಿ ಎಲ್ಲರೂ ಬಂದರು. ಅದರಲ್ಲಿ ವಿಶೇಷವಾಗಿ ತಾಯಿ ತನ್ನ ಮಕ್ಕಳಲ್ಲಿ ನೈತಿಕತೆಯನ್ನು ಬೆಳೆಸಬೇಕು, ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಬೆಳೆಸಬೇಕು ಅಂತ ಏನು ಮಾಡ್ತಿದ್ರು, ಬಯಸ್ತಾ ಇದ್ರು. ಹಾಗಾಗಿ ಅವರಿಗೆ ಹಲವಾರು ಕಥೆಗಳನ್ನು ತಿಳಿಸೋದು,
ಹಲವಾರಂಥ ವಿಶೇಷವಾದಂಥ ಉದಾಹರಣೆಗಳನ್ನು ನೀಡಿ ತಾಯಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸ್ತಾ ಇದ್ದರು. ಎಲ್ಲಿ? ಪ್ರಾಚೀನ ಕಾಲದಲ್ಲಿ ಚೀನಾ ನಾಗರಿಕತೆಯಲ್ಲಿ. ನಂತರ ಹೆಣ್ಣು ಮಗುವನ್ನು ಕುಟುಂಬದ ಹೊರೆ ಅಂತ ತಿಳಿತಾ ಇದ್ರು. ಕಾರಣ ಚೀನಾದ ಸಮಾಜ ಪುರುಷ ಪ್ರಧಾನ ಸಮಾಜವಾಗಿದೆ. ಹಾಗಾಗಿ ಹೆಣ್ಣು ಮಕ್ಕಳು ಹುಟ್ಟಿದರೆ ಅದೊಂದು ಹೊರೆ ಅನ್ನುವಂಥ ಒಂದು ಭಾವ ಚೀನಿಯರಲ್ಲಿ ಇದಿರೋದನ್ನು ಕಾಣ್ತಾ ಇದ್ವಿ. ಮಹಿಳೆಯರ ಸ್ಥಾನಮಾನ ಚೀನಾ ನಾಗರಿಕತೆಯಲ್ಲಿ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಭಾಳ ಕೆಳಮಟ್ಟದಲ್ಲಿ ಇರಲಿಲ್ಲ, ಬಟ್ ಭಾಳ ಸುಧಾರಣೆ ಕೂಡ ಇರಲಿಲ್ಲ. ಸಾಮಾನ್ಯವಾಗಿ ಕನಿಷ್ಠವಾದಂಥ ಸ್ಥಾನಮಾನಗಳು ಮಹಿಳೆಯರದಾಗಿದ್ದವು. ಆದರೂ ಮಹಿಳೆಯರು ತಮ್ಮಲ್ಲಿರುವ ಮಕ್ಕಳನ್ನು ಹೆರುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಮಕ್ಕಳನ್ನ ಹೆರುವ ಒಂದು ಯಂತ್ರ ಅನ್ನೋ ಮನೋಭಾವನೆಯನ್ನು ಚೀನಿಯರು ಹೊಂದಿದ್ರು. ಆಮೇಲೆ ಅವ್ರಿಗೂ ಹೆಣ್ಮಕ್ಳು ವಿಶೇಷವಾಗಿ ಕೆಲಸದಲ್ಲಿ ಏನು ಮಾಡ್ತಾರೆ, ಕುಶಲತೆಯನ್ನು ತೋರಿಸ್ತಾರೆ. ಕರಕುಶಲತೆಯನ್ನು ಹೊಂದಿದಂಥ ವ್ಯಕ್ತಿಗಳಂದರೆ ಮಹಿಳೆಯರೇನೆ. ಹಾಗಾಗಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಗೌರವ ಕೊಡ್ತಾಯಿದ್ರು ಮತ್ತು ವಿಧೇಯತೆಯಿಂದ ಹೆಚ್ಚಿನ ಗೌರವವನ್ನು ಅವರು ಪಡಿತಾಯಿದ್ರು. ಅಂದರೆ ಯಾವ ಮಹಿಳೆ ಬುದ್ಧಿವಂತಳಾಗಿರ್ತಾಳೆ, ಕರಕುಶಲತೆಯಿಂದ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ವಿಧೇಯತೆಯಿಂದ ಮತ್ತು ಯಾರು ಹೆಚ್ಚು ವಿಧೇಯತೆಯನ್ನು ಹೊಂದಿರ್ತಾ ಇದ್ದಾರೆ ಅಂಥ ಮಹಿಳೆಯರಿಗೆ ಮಾತ್ರ ಚೀನಾ ನಾಗರಿಕತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗೌರವ ಸಿಗ್ತಾಯಿತ್ತು. ಈ ಒಂದು ವ್ಯವಸ್ಥೆಯನ್ನು ಚೀನಾ ನಾಗರಿಕತೆ ಹೊಂದಿತ್ತು. ನಂತರ ಚೀನಾ ಸಮಾಜ ಕೆಲಸವನ್ನು ಮಾಡುವಂಥ ಒಂದು ಆಧಾರದ ಮೇಲೆ, ಅವರ ವೃತ್ತಿಯ ಆಧಾರದ ಮೇಲೆ ಏನು ಮಾಡಿದ್ದಾರೆ ಅಂದರೆ 4 ವರ್ಗಗಳಾಗಿ ವಿಂಗಡಿಸಲ್ಪಟ್ಟದ. ಅಲ್ಲಿ ಒಂದು ಉಚ್ಚ ವರ್ಗ, ನಂತರ 2ನೇ ವರ್ಗ ಮತ್ತು 3 ಮತ್ತು 4 ವರ್ಗಗಳಂತ ಬರ್ತಾ ಇದ್ದಾವೆ. ಉಚ್ಚ ವರ್ಗದಲ್ಲಿ ಅಧಿಕಾರಿಗಳಿದ್ದಾರೆ ರೀ, ಅರಸನಾಗಿರ್ಬೋದು, ಸರ್ಕಾರದ ಇತರೆ ಅಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳು ಬರ್ತಾ ಇದ್ದಾರೆ. ಪಂಡಿತರು ಮತ್ತು ಶಿಕ್ಷಕರು, ಇವರು ಚೀನಾ ಸಮಾಜದಲ್ಲಿ ಬರ್ತಾ ಇರುವಂಥ ಮೊದಲನೇ ವರ್ಗ. 2ನೇ ವರ್ಗದಲ್ಲಿ ರೈತರು ಮತ್ತು ಕುಶಲಕರ್ಮಿಗಳು ಬರ್ತಾ ಇದ್ದಾರೆ. ಸೊ ಇವರು ಏನದ ಅಂತಂದರೆ ಚೀನಾ ಸಮಾಜದ 2ನೇ ವರ್ಗ ಅಂತ ತೆಗೆದುಕೊಳ್ತೀವಿ. ಇನ್ನು 3ನೇ ವರ್ಗ ಯಾವುದು ಅಂತಂದರೆ 2ನೇ ವರ್ಗದಲ್ಲಿ ಬರ್ತಾ ಇರೋದು ರೈತರು, 3ನೇ ವರ್ಗದಲ್ಲಿ ಬರ್ತಾ ಇರೋದು ಯಾರು ಅಂದರೆ ಕುಶಲಕರ್ಮಿಗಳು. ನಂತರ 4ನೇ ವರ್ಗದಲ್ಲಿ ವ್ಯಾಪಾರಸ್ಥರು ಅಂತ ತೆಗೆದುಕೊಳ್ತಾ ಇದ್ವಿ. ನೋಡ್ಕೊಡ್ರಿ, 1ನೇ ವರ್ಗದಲ್ಲಿ ಅಧಿಕಾರಿಗಳು, ಪಂಡಿತರು, ಶಿಕ್ಷಕರು, 2ನೇ ವರ್ಗದಲ್ಲಿ ರೈತರು, 3ನೇ ವರ್ಗದಲ್ಲಿ ಕುಶಲಕರ್ಮಿಗಳು, 4ನೇ ವರ್ಗದಲ್ಲಿ ವ್ಯಾಪಾರಸ್ಥರು. ಸೊ ಈ ರೀತಿ ಏನಾಗ್ಯದ ಅಂತಂದರೆ ಒಂದು 4 ವರ್ಗಗಳಿಂದ ಸಮಾಜ ವಿಂಗಡಣೆಗೊಂಡಿತ್ತು ಅಂತ ತೆಗೆದುಕೊಳ್ತೀವಿ. ಇನ್ನು ಮ್ಯಾಂಡಾರಿನ್ ಅನ್ನುವಂಥ ಒಂದು ವಿಶೇಷ ವರ್ಗ ಅಲ್ಲಿ ಬದುಕ್ತಾ ಇದೆ. ಮ್ಯಾಂಡಾರಿನ್ ಅನ್ನುವಂಥ ಒಂದು ಕೆಳವರ್ಗ ಕೂಡ ಅಲ್ಲಿ ಇತ್ತು ಅಂತ ಹೇಳ್ತೀವಿ. ಸೊ ಈ ವರ್ಗ ಏನು ಮಾಡಿದೆ ಅಂದ್ರೆ ಚೀನಿ ಭಾಷೆಯನ್ನು ಓದಲಿಕ್ಕೆ ಬರಲಿಕ್ಕೆ ಬರುವಂಥ ವ್ಯಕ್ತಿಗಳಾಗಿದ್ದರು. ಮ್ಯಾಂಡಾರಿನ್ ಅನ್ನುವಂಥ ಒಂದು ವರ್ಗ ಚೀನಾದ ಭಾಷೆಯನ್ನು ಓದುವಂಥ ಸಾಮರ್ಥ್ಯವನ್ನು ಹೊಂದಿದ್ರು, ಬರೆಯುವಂಥ ಸಾಮರ್ಥ್ಯವನ್ನು ಹೊಂದಿದ್ರು. ಹಾಗಾಗಿ ಅವರಿಗೆ ಸರ್ಕಾರದಲ್ಲಿ ಏನಿತ್ತು ಅಂದರೆ ಒಂದು ಉನ್ನತವಾದಂಥ ಗೌರವ ಇತ್ತು. ಸಮಾಜದಲ್ಲಿ ಮತ್ತು ಸರ್ಕಾರದಲ್ಲಿ ಮ್ಯಾಂಡಾರಿನ್ ಅನ್ನುವಂಥ ವರ್ಗಕ್ಕೆ ಉತ್ತಮವಾದಂಥ ಗೌರವ ಮತ್ತು ಸ್ಥಾನಮಾನಗಳು ಇದ್ದವು. ಕಾರಣ ಚೀನಾ ಭಾಷೆಯನ್ನು ಓದಲಿಕ್ಕೆ ಬರಲಿಕ್ಕೆ ಬರುವಂಥ ಸಾಮರ್ಥ್ಯ ಮ್ಯಾಂಡಾರಿನ್ ಅನ್ನುವಂಥ ಜನಾಂಗದಲ್ಲಿ ಇತ್ತು. ಇಷ್ಟು ಅಂಶಗಳು ಚೀನಾದ ರಾಜಕೀಯ ಮತ್ತು ಸಾಮಾಜಿಕ ಒಂದು ಸ್ಥಿತಿಗತಿಯಲ್ಲಿ ಬರ್ತಾ ಇದ್ದಾವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ಚೀನಾ ನಾಗರಿಕತೆಯ ಹುಟ್ಟು ಮತ್ತು ಬೆಳವಣಿಗೆ, ಅದರ ಹಿನ್ನೆಲೆ ಹೇಗಿತ್ತು, ಅದರ ರಾಜಕೀಯ ಸ್ಥಿತಿಗಳು ಹೇಗಿದ್ದಾವೆ, ಆ ರಾಜಕೀಯ ಸ್ಥಿತಿಯಲ್ಲಿ ಒಟ್ಟು 15 ರಾಜಮನೆತನಗಳು ಯಾವ ರೀತಿಯ ಆಳ್ವಿಕೆಯನ್ನು ಮಾಡಿದವು, ಮೊದಲ ರಾಜಮನೆತನ ಯಾವುದು, ಕೊನೆಯ ರಾಜಮನೆತನ ಯಾವುದು, 2 ಸುವರ್ಣ ಯುಗಗಳು ಯಾರ ಕಾಲಕ್ಕೆ ಏನಾಗಿದ್ದಾವ ಅಂತಂದರೆ ಯಾರ ಅವಧಿಯಲ್ಲಿ ಆ ಸುವರ್ಣ ಯುಗವನ್ನು ಚೀನಾ ಕಂಡದ ಅನ್ನುವಂಥ ಅಂಶಗಳನ್ನ ಚೀನಾದ ರಾಜಕೀಯ ಸ್ಥಿತಿಗತಿಗಳಲ್ಲಿ ಅಧ್ಯಯನ ಮಾಡಿದ್ವಿ. ನಂತರ ಸಾಮಾಜಿಕ ಸ್ಥಿತಿಯಲ್ಲಿ ಅವರ ಸಮಾಜ ಹೇಗಿತ್ತು, ಸಮಾಜದ ಉನ್ನತ ಸ್ಥಾನ ಯಾರಿಗಿದೆ, ಕೆಳಸ್ಥಾನ ಯಾರಿಗಿದೆ, ಸರ್ಕಾರ ಮತ್ತು ಸಮಾಜದಲ್ಲಿ ಯಾರಿಗೆ ಒಳ್ಳೆಯ ಗೌರವ ಸ್ಥಾನಮಾನಗಳು ಸಿಕ್ಕಿದಾವೆ, ಈ ಎಲ್ಲ ಅಂಶಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚಿಸಿದ್ದೀವಿ, ಅಧ್ಯಯನವನ್ನು ಮಾಡಿದ್ದೀವಿ. ಇನ್ನು ನಂತರದ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ಚೀನಾ ನಾಗರಿಕತೆಯ ಆರ್ಥಿಕ ಮತ್ತು ಸಾಂಸ್ಕೃತಿಕವಾದಂಥ ಸ್ಥಿತಿಗತಿಗಳು ಹೇಗಿದ್ದಾವೆ, ಆರ್ಥಿಕ ಸ್ಥಿತಿ ಹೇಗಿದೆ, ನಂತರ ಅವ್ರದ್ದೇ ಆದಂಥ ಕಲೆ ವಾಸ್ತುಶಿಲ್ಪಕ್ಕೆ ಅವರು ನೀಡಿದಂಥ ಕೊಡುಗೆಗಳು ಏನಿದಾವೆ, ಈ ಎಲ್ಲ ವಿಷಯಗಳನ್ನು ನಾವು ನಂತರದ ತರಗತಿಯಲ್ಲಿ ಚರ್ಚಿಸೋಣ. ಓಕೆ, ಥ್ಯಾಂಕ್ ಯು.